ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತ ಕಾಯಿ ಹೋಳಿಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲು ನಾನು ಒಂದು ದೊಡ್ಡ ಕಾಯಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ತುರಿಯೋಕ್ಕಾದ್ರೂ ತುರ್ಕೊಳ್ಳಿ. ನಾನು ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊತೀನಿ. ಇವಾಗ ರುಬ್ಕೊಂಬರ್ತೀನಿ ಕಾಯಿನ. ನಾನು ಇವಾಗ ಕಾಯಿನ ರುಬ್ಬಿದ್ದಾಗಿದೆ. ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ ನಾನು. ನೀವು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ, ಅಂದ್ರೆ ನುಣ್ಣಗಾಗುತ್ತೆ. ತರಿ ಆಗಿದ್ರು ಹೋಳಿಗೆ ಬರೋದಿಲ್ಲ. ಅದಕ್ಕೆ ಒಂದು ಕಪ್ ಕಡಲೆ ಪೌಡ್ರ್ ತೊಗೊಂಡಿನಿ. ಕಡಲೆ ಪೌಡ್ರ್ ಅಲ್ಲ, ಪುಟಾಣಿ ಅಂತೀವಲ್ಲ ಅದೇ. ಅದಕ್ಕೆ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ನಾನು. ಬೆಲ್ಲ ಜಾಸ್ತಿ ಆತಂದ್ರೆ ತೊಗೊಂಬಿಡಿ. ನಾನು ಇವಾಗ ಎರಡು ಸೇರಿಸಿಗೆ ತೊಗೊಂಡಿದ್ದೀನಿ ಒಂದು ಕಪ್ ಬೆಲ್ಲ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಈ ರುಬ್ಬಿದ್ದು ಪೇಸ್ಟ್ ಹಾಕೋಬೇಕು. ಇವಾಗ ಇದು ಬಾಣಲಿಗೆ ಕೊಬ್ಬರಿ ಇದು ರುಬ್ಬಿದ ಪೇಸ್ಟ್ ಹಾಕೋಬೇಕು. ಇವಾಗಲೇ ಇದಕ್ಕೆ ಬೆಲ್ಲ ಹಾಕೋಬೇಕು, ಅಂದ್ರೆ ಬೆಲ್ಲ ಕರಗ್ತೈತಿ. ಸ್ವಲ್ಪ ತಗೊಂಡಿದ್ದೀನಿ ನಾನು, ಜಾಸ್ತಿ ಅನ್ನಿಸ್ತು. ಬೆಲ್ಲ ಈ ಕೊಬ್ಬರಿಯಲ್ಲಿ ಚೆನ್ನಾಗಿ ಕರಗುತ್ತೆ. ಹಳ ಬಿಡ್ತನ ಕಲಿಸ್ತಾ ಇರಬೇಕು. ಮನೇಲಿ ಕಾಯಿ ಉಳಿದು ಅಂದ್ರೆ ಮಾಡಿಟ್ಕೊಂಡು, ಇದು ಹೂರ್ಣ ಮಾಡಿಟ್ಕೊಂಡ್ರೆ ಎಷ್ಟು ದಿವಸ ಆದ್ರೂ ಕೆಡಗಲ್ಲ ಫ್ರಿಜ್ಜಲ್ಲಿ. ಆದ್ರೆ ಚೆನ್ನಾಗಿ ಬಾಣಲೆ ಬಿಡುವವರೆಗೂ ಹುರಿಬೇಕು. ಇದನ್ನ ನೀರು ಹೋಗುವವರೆಗೂ ಕುದಿಸ್ಬೇಕು ಚೆನ್ನಾಗಿ. ಹಸಿಕಾಯಿ ಅಲ್ವಾ, ಕೆಟ್ಟು ಹೋಗುತ್ತೆ ಬೇಗ ಹೂರ್ಣ. ಇದು ಇವಾಗ ಕಾಯಿ ತುರಿ ಬೇಯ್ತಾ ಇರಲಿ. ಈ ಕಡೆ ಹಿಟ್ಟು ನಾದ್ಕೋತೀನಿ ನಾನಿವಾಗ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಒಂದು ಅರ್ಧ ಕೆಜಿ ಅಷ್ಟು. ನಾ ಜಾಸ್ತಿ ಜನಕ್ಕೆ ಮಾಡೋದ್ರಿಂದ ಅರ್ಧ ಕೆಜಿ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು ಇದಕ್ಕೆ, ಕಣಕಕ್ಕೆ ನೀರು ಹಾಕಿ ನಾದ್ತೀನಿ. ಎಣ್ಣೆ ಹಾಕಿ ನಾದ್ತಾ ಇಲ್ಲ ನಾನು, ಯಾಕಂದ್ರೆ ಕೊಬ್ಬರಿಯಲ್ಲಿ ಎಣ್ಣೆ ಇರುತ್ತೆ ಅದಕ್ಕೆ. ಇವಾಗ ಹಿಟ್ಟು ಕಲಸಿದ್ದಾಗಿದೆ. ಈ ಹದಕ್ಕಿರ್ಬೇಕು. ಇದು ಅಷ್ಟು ಗಟ್ಟಿನೂ ಇಲ್ಲ, ಅಷ್ಟು ನೀರೂ ಇಲ್ಲ. ಇದೇ ಹದಕ್ಕೆ ಹೂರ್ಣ ಮಾಡ್ಕೋಬೇಕು ನಾವು. ಕೊಬ್ಬರಿದು ಕಾಯಿ ತುರಿದು ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿ ಒಂದು 10-15 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡಬೇಕು ಹಿಟ್ಟನ್ನ. ಇವಾಗ ಇದು ಹೂರ್ಣ ಹಾಕಕ್ಕೆ ಬಂದೈತಿ ನೋಡಿ, ಗಟ್ಟಿ ಆಗ್ತಾ ಇದೆ, ತಳನೂ ಬಿಡ್ತಾ ಇದೆ. ಈ ಹಂತದಾಗ ನಾವು ಕಡಲೆಪಪ್ಪು ಪೌಡ್ರ್ ಹಾಕೋಣ. ಪುಟಾಣಿ ಪೌಡ್ರ್ ಅಂತೀವಲ್ಲ ಅದನ್ನ ಹಾಕೋಬೇಕು. ಇದು ಎಷ್ಟು ಹಿಡ್ತೈತಿ ನೋಡಿ ಹಾಕೊಳ್ಳಿ. ನಾವು ಒಂದು ಕಪ್ ತೊಗೊಂಡಿದ್ದೆ, ಅರ್ಧ ಕಪ್ ತೆಗೆದೆ. ಇದು ಉಂಡೆ ಕಟ್ಟು ಹೊರಗೆ ಬರಬೇಕು ಹೋಳಿಗೆ ಮಾಡಕ. ನಾನು ಇನ್ನೂ ಸ್ವಲ್ಪ ಹಾಕೋತೀನಿ. ಒಂದು ಕಾಯಿಗೆ ಒಂದು ಕಪ್ ಬೆಲ್ಲ ಕರೆಕ್ಟ್ ಆಗಿದೆ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಹಾಕೊಳ್ಳಿ. ಇವಾಗ ಇದು ಹೂರ್ಣ ರೆಡಿ ಆಗಿದೆ ನೋಡಿ, ತಳ ಬಿಡ್ತಾ ಇದೆ. ಈ ರೀತಿ ಮಾಡಬೇಕು, ಅಂದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತ. ಇದು ಪೂರ ತಣ್ಣಗ ಬಿಟ್ಬಿಡ್ಬೇಕು. ಈಗ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತೀನಿ ನಾನು. ನಿಮ್ಗೆ ಬೇಡ ಅನ್ಸಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ನಾವೊಂದು 3 ಏಲಕ್ಕಿ ಕುಟ್ಟಿದ್ದೀನಿ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳೋಣ. ಇದು ಹೂರ್ಣ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಹೋಳಿಗೆ ಲಟ್ಟಿಸ್ಕೋಬೇಕು. ತಣ್ಣಗಾಗಲಿ ಸ್ವಲ್ಪ ಹೊತ್ತು. ಇವಾಗ ಕೊಬ್ಬರಿದು ಹೂರ್ಣ ತಣ್ಣಗಾಗಿದೆ. ಚಿಕ್ಕದು ಉಂಡೆ ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ. ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ನೋಡಿ. ಗಟ್ಟಿ ಆಗ್ಲಿಕ್ಕಂದ್ರೆ ಇನ್ನೊಂದು ಸ್ವಲ್ಪ ಪುಟಾಣಿ ಪೌಡರ್ ಹಾಕೊಳ್ಳಿ ನೀವು.
ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ. ಇವಾಗ ಕಣ್ಕಣ್ಣು ನೆಂದಿದೆ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕಣ್ಕಣ್ಣ ಈ ರೀತಿ ಇಟ್ಕೊಂಡು ಕೊಬ್ಬರಿ ಇದು ಹೂರಣ ಇರುತ್ತಲ್ಲ ಇದನ್ನ ಇದರಲ್ಲಿ ಹಾಕ್ಕೋಬೇಕು. ಜಾಸ್ತಿ ದಪ್ಪ ಮಾಡ್ಕೊಂಡ್ರೆ ಕಣಕ ಜಾಸ್ತಿ ಆದ್ರೆ ಚೆನ್ನಾಗಿರೋದಿಲ್ಲ. ಜಾಸ್ತಿಗಿದ್ದು ಹಿಟ್ಟು ತಕೊಂಬಿಡಿ. ಈ ರೀತಿ ತುಂಬಿಕೊಂಡು ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಮೊದಲ, ಅಂದ್ರೆ ಎಲ್ಲ ಕಡೆ ಹೂರ್ಣ ಬರುತ್ತೆ. ಇವಾಗ ಪೇಪರ್ಗೆ ಆಯಿಲ್ ಹಚ್ಕೊಂಡು, ನಿಮ್ಮ ಹತ್ರ ಒಬ್ಬಟ್ಟು ತಟ್ಟು ಸೀಟ್ ಇದ್ದಂದ್ರೆ ಅದಕ್ಕೆ ಮಾಡ್ಕೊಳ್ಳಿ. ನಾನು ನಾರ್ಮಲ್ ಪ್ಲಾಸ್ಟಿಕ್ ಸೀಟ್ ಮೇಲೆ ಮಾಡ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಲಟ್ಟಿಸ್ಕೊಳ್ಳಿ. ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಇವಾಗ ಹಂಚು ಕಾದಿದೆ, ಒಬ್ಬಟ್ಟು ಹಾಕೊತಾ ಇದ್ದೀನಿ. ಇವಾಗ ಕೊಬ್ಬರಿ ಹೋಳಿಗೆ ರೆಡಿ ಆಗಿದೆ.